ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸ್ಟಾಲ್ವಿನ್ ಮಾತಾಡ್ತಿದ್ದೇನೆ. ಗಾಯ್ಸ್, ಇವತ್ತು ನಾನು ಹೇರ್ ಕಟ್ಟಿಂಗ್ ಮಾಡಲಿಕ್ಕೆ ಸೆಲೂನಿಗೆ ಹೋಗ್ತಿದ್ದೇನೆ, ನಾನು ಮತ್ತು ನನ್ನ ತಮ್ಮ. ಬನ್ನಿ ಗಾಯ್ಸ್, ನಾನು ನಿಮಗೆ ಆ ಸೆಲೂನನ್ನು ತೋರಿಸ್ತೇನೆ. ಈಗ ನೋಡಿ ಗಾಯ್ಸ್, ನಾವೀಗ ಸೆಲೂನಿಗೆ ಹೋಗ್ತಿದ್ದೇವೆ. ನಾವೀಗ ಆಲ್ಮೋಸ್ಟ್ ರೀಚ್ ಆದ್ವಿ, ಸ್ವಲ್ಪನೇ ಇದೆ ಈಗ. ಇದು ನಮ್ಮ ಓಂತಿ ಬೆಟ್ಟದ್ದು ವ್ಯೂ ನೋಡಿ ಹೇಗಿದೆ. ಈಗ ನಾವು ಸೆಲೂನಿಗೆ ರೀಚ್ ಆದ್ವಿ. ನೀವು ನೋಡ್ಬೋದು, ಮೋಡ ಎಲ್ಲ ಆಗಿದೆ ನೋಡಿ. ವೆದರ್ ಕೂಡ ತುಂಬ ತಂಪಾಗಿದೆ ಈಗ ಸ್ವಲ್ಪ ಹೊತ್ತಲ್ಲೇ ನಾವಲ್ಲಿ ರೀಚ್ ಆಗ್ತೀವಿ. ಗಾಯ್ಸ್, ಇವತ್ತು ನಾನು ಹೇರ್ ಕಟ್ಟಿಂಗ್ ಮಾಡಲಿಕ್ಕೆ ಹೋಗ್ತಿದ್ದೇನೆ ಅವರ ಸೆಲೂನಲ್ಲಿ. ನಾನು ಚಿಕ್ಕ ವಯಸ್ಸಿಂದನೂ ಅಲ್ಲಿ ಹೋಗ್ತಿದ್ದೆ ಹೇರ್ ಕಟ್ಟಿಂಗಿಗೆ. ಓಕೆ ಗಾಯ್ಸ್, ನಾವೀಗ ಫೈನಲಿ ರೀಚ್ ಆದ್ವಿ ಹೇರ್ ಕಟ್ಟಿಂಗ್ ಸೆಲೂನಿಗೆ. ನಾನು ನಿಮಗೆ ಹೇರ್ ಕಟ್ಟಿಂಗ್ ಸೆಲೂನಿದ್ದು ಎಂಟ್ರೆನ್ಸ್ ಬೋರ್ಡ್ ತೋರಿಸ್ತೇನೆ ಹೇಗಿದೆ ಅಂತ. ಗಾಯ್ಸ್, ಈ ಹೇರ್ ಕಟ್ಟಿಂಗ್ ಸೆಲೂನಿದ್ದು ಹೆಸರು ಕನಕ ಹೇರ್ ಕಟ್ಟಿಂಗ್ ಸೆಲೂನ್ ಅಂತ. ಇಲ್ಲಿ ನನ್ನ ಒಬ್ಬ ಫೇವ್ರೆಟ್ ಮಾಮ ಇದೆ, ಅವರ ಹೆಸರು ಪ್ರಕಾಶ್ ಮಾಮ ಅಂತ. ಅವರು ಹೇರ್ ಕಟ್ಟಿಂಗ್ ಎಲ್ಲ ಮಾಡ್ತಾರೆ, ಡಿಫರೆಂಟ್ ಟೈಪ್ಸ್ ಇದು. ಇಲ್ಲಿ ಅವರ ಮೊಬೈಲ್ ನಂಬರ್ ಇದೆ ನೋಡಿ. ನಾನು ಮತ್ತು ನನ್ನ ತಮ್ಮ ಕಟ್ಟಿಂಗಾಗಿ ವೆಯ್ಟ್ ಮಾಡ್ತಿದ್ದೇವೆ. ಆಲ್ಮೋಸ್ಟ್ 2 ಜನ ಈಗ ಕಟ್ಟಿಂಗ್ ಮಾಡ್ತಿದ್ದಾರೆ. ಈಗ ಫಸ್ಟ್ ಅಂಕಲ್ ಇದ್ದು ಶೇವಿಂಗ್ ಮಾಡ್ತಿದ್ದಾರೆ, ನನ್ನ ಪ್ರಕಾಶ್ ಮಾಮ ಅವರು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾರೆ. ಹೆಡ್ ಮಸಾಜ್ ಕೂಡ ಮಾಡ್ತಾರೆ, ಶೇವಿಂಗ್ ಮಾಡ್ತಾರೆ, ಹಾಗೆ ವಿವಿಧ ರೀತಿಯಲ್ಲಿ ಹೇರ್ ಕಟ್ಟಿಂಗ್ ಕೂಡ ಮಾಡ್ತೀವಿ. ನಾವಿಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ನಮ್ಮ ಕಟ್ಟಿಂಗೋಸ್ಕರ. ಓಕೆ, ಈಗ ಪ್ರಕಾಶ್ ಮಾಮ ಅವರಿಗೆ ಮಸಾಜ್ ಮಾಡ್ತಿದ್ದಾರೆ, ನೀವು ನೋಡ್ಬೋದು. ಅವರು ಆಯಿಲಿಂದ ಅವರಿಗೆ ಮಸಾಜ್ ಮಾಡ್ತಿದ್ದಾರೆ. ಅವರು ಚೆನ್ನಾಗಿ ಮಸಾಜ್ ಕೂಡ ಮಾಡ್ತಾರೆ. ಸರಿ, ಸ್ವಲ್ಪ ಹೊತ್ತಲ್ಲಿ ನನ್ನ ತಮ್ಮ ಮಾಡ್ತಾನಂತ ಹೇಳ್ತಿದ್ದಾನೆ. ಅದಕ್ಕೆ ನಾನು ಫಸ್ಟ್ ನನ್ನ ತಮ್ಮನಿಗೆ ಮಾಡಲಿಕ್ಕೆ ಕೊಡ್ತೇನೆ ಹೇರ್ ಕಟ್ಟಿಂಗ್. ಅವನು ಸ್ಟಾರ್ಟಿಂಗ್ ಹೇಗಿದ್ದಾನೆ, ಜೋಕರ್ ಥರ ಇದ್ದಾನೆ ಗಾಯ್ಸ್, ಕಾಮಿಡಿ ಮಾಡ್ತಾ ಇರ್ತಾನೆ ಹಾಗೆ. ಈಗ ನನ್ನ ಪ್ರಕಾಶ್ ಮಾಮ ಮಸಾಜ್ ಮಾಡ್ತಿದ್ದಾರೆ ಅವರಿಗೆ, ನೀವು ನೋಡ್ಬೋದು. ಅವರು ತುಂಬ ಚೆಂದ ರೀತಿಯಲ್ಲಿ ಮಸಾಜ್ ಕೂಡ ಮಾಡ್ತಾರೆ. ಅದರಿಂದ ಹೆಡ್ ಪೇಯ್ನ್, ಟೆನ್ಷನ್ ಎಲ್ಲ ಕಮ್ಮಿ ಆಗ್ತದೆ. ಅವರು ಪ್ಯೂರ್ ಆಯಿಲ್ ಕೂಡ ಉಪಯೋಗಿಸ್ತಾರೆ. ಹಾಗೆ ಇವರ ಸೆಲೂನ್ ಯಾವಾಗಲೂ ನೀಟ್ ಇರ್ತದೆ, ನೀಟ್ ಆ್ಯಂಡ್ ಕ್ಲೀನ್ ಇರ್ತಾರೆ ಇವರಿಗೆ ಕಸ್ಟಮರ್ಸ್ ಅಂದರೆ ತುಂಬ ಇಷ್ಟ. ಹಾಗೆ ಈಗ ಸ್ವಲ್ಪ ಹೊತ್ತಲ್ಲಿ ನಾನು ಮತ್ತು ನನ್ನ ತಮ್ಮನದ್ದು ಹೇರ್ ಕಟ್ಟಿಂಗ್ ಸ್ಟಾರ್ಟ್ ಆಗ್ತೀನಿ. ನನ್ನ ತಮ್ಮ ನೋಡಿ ಜೋಕರ್ ಥರ ಕಾಣ್ತಿಲ್ವಾ, ಹಾಗೆ ಸ್ಮೈಲ್ ಕೂಡ ಮಾಡ್ತಿದ್ದಾನೆ ಹಾಗೆ. ಈಗ ನನ್ನ ತಮ್ಮನ ಕಟ್ಟಿಂಗ್ ಸ್ಟಾರ್ಟ್ ಆಯಿತು ಗಾಯ್ಸ್. ನೋಡಿ, ನನ್ನ ತಮ್ಮನ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಪ್ರಕಾಶ್ ಮಾಮ. ಅವರಿಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಅವ್ರ ಹತ್ರ ಒಂದು ಟಿ ವಿ ಕೂಡ ಇದ್ದರೆ ಅದರಲ್ಲಿ ಅವರು ಮ್ಯೂಸಿಕ್ ಕೇಳ್ತಾ ಇರ್ತಾರೆ ಹಾಗೆ. ಈಗ ನನ್ನ ತಮ್ಮನ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅವನಿಗೆ ಬಟ್ಟೆ ಕಟ್ತಿದ್ದಾರೆ. ಈಗ ನೆಕ್ಸ್ಟ್ ಅವನದ್ದು ಕೂದಲು ಕಟ್ ಮಾಡ್ತಾರೆ ಮಿಷಿನಲ್ಲಿ, ನೀವು ನೋಡ್ಬೋದು. ಈಗ ಅವರು ಕೂದಲು ಕಟ್ ಮಾಡ್ತಿದ್ದಾರೆ. ನನ್ನ ತಮ್ಮನ ಕಟ್ಟಿಂಗ್ಗೆ ಸ್ಟಾರ್ಟ್ ಆಗಿದೆ ನೋಡಿ. ತುಂಬ ಚೆಂದ ರೀತಿಯಲ್ಲಿ ಕಟ್ ಮಾಡ್ತಿದ್ದಾರೆ ನನ್ನ ತಮ್ಮನ ಹೇರ್ ಕಟ್ಟಿಂಗ್ ನೋಡಿ. ಆಲ್ಮೋಸ್ಟ್ ಈಗ ಅವರು ಇಷ್ಟುತ್ತೆ ಕಟ್ ಮಾಡಿದ್ರು ನೋಡಿ. ಈಚೆ ಸೈಡಿಂದ ಕೂಡ ಕಟ್ ಮಾಡ್ತಿದ್ದಾರೆ. ಈಗ ನನ್ನ ತಮ್ಮನ ಹೇರ್ ಕಟ್ಟಿಂಗ್ ತುಂಬ ಚೆಂದ ಆಗ್ತಿದೆ ನೋಡಿ. ಈಗ ಈಚೆ ಸೈಡ್ ಕಾಣ್ತಿದ್ದಾನೆ. ಅವನು ಹೇರ್ ಕಟ್ಟಿಂಗ್ ಆದ್ಮೇಲೆ ಹೇಗೆ ಕಾಣ್ತಾನಂತ ಗೊತ್ತಿಲ್ಲ, ನೋಡುವ ಗಾಯ್ಸ್. ಈಗ ನನ್ನ ತಮ್ಮನ ಹೇರ್ ಕಟ್ಟಿಂಗ್ ಎಲ್ಲ ಆಯಿತು, ನೋಡ್ಬೋದು. ಈಗ ಅವರೀಗ ಫಿನಿಶಿಂಗ್ ಕೊಡ್ತಾರೆ, ಫೈನಲ್ ಫಿನಿಶಿಂಗ್ ನೋಡಿ. ಈಗ ನೋಡಿ ಅವನ ಫೈನಲ್ ಫಿನಿಶಿಂಗ್ ಕೊಡ್ತಿದ್ದಾರೆ. ನನಗೆ ಈಗ ಹೇರ್ ಕಟ್ಟಿಂಗ್ ಮಾಡಬೇಕು ಕಂಪಲ್ಸರಿ, ಇಲ್ಲಾಂದರೆ ಸ್ಕೂಲಲ್ಲಿ ಬೈತಾರೆ ಹಾಗೆ. ಈಗ ನನ್ನ ತಮ್ಮನ ಹೇರ್ ಕಟ್ಟಿಂಗ್ ಎಲ್ಲ ಆಯಿತು. ಈಗ ನನ್ನ ಹೇರ್ ಕಟ್ಟಿಂಗ್ ಮಾಡ್ತಾರೆ ಪ್ರಕಾಶ್ ಮಾಮ. ನನಗೆ ಹೇರ್ ಕಟ್ಟಿಂಗಿಗೆ ಕೂತ್ಕೊಂಡಿದ್ದೀನಿ. ಈಗ ನನಗೆ ಸಹ ಬಟ್ಟೆ ಕಟ್ಟಿದರು. ಈಗ ನನ್ನ ಹೇರ್ ಕಟ್ಟಿಂಗ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ಈಗ ಸ್ಟಾರ್ಟ್ ಮಾಡಿದರು ನನ್ನ ಹೇರ್ ಕಟ್ಟಿಂಗ್, ನೋಡ್ಬೋದು ನೀವು. ಗಾಯ್ಸ್, ಈಗ ನನ್ನ ಹೇರ್ ಕಟ್ಟಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ನನ್ನ ಸೈಡಿಂದ ಕೂದಲೆಲ್ಲ ತೆಗಿತಿದ್ದಾರೆ, ನೀವು ನೋಡ್ಬೋದು. ಹಾಗೆ ಈಗ ನನ್ನ ಬ್ಯಾಕಿಂದ ಕೂದಲು ಕಟ್ ಮಾಡ್ತಿದ್ದಾರೆ, ಬ್ಯಾಕ್ ಸೈಡಿಂದ ನೋಡ್ಬೋದು ನೀವು. ಗಾಯ್ಸ್, ಇವರು ತುಂಬ ಡಿಫ್ರೆಂಟ್ ಟೈಪ್ಸಲ್ಲಿ ಹೇರ್ ಕಟ್ ಎಲ್ಲ ಮಾಡ್ತಾರೆ, ತುಂಬ ಚೆಂದವಾಗಿ ಮಾಡ್ತಾರೆ. ನಾನು 10 ಇಯರ್ಸ್ ಓಲ್ಡ್ ಇರುವಾಗ ಇಲ್ಲಿ ಬಂದಿದ್ದೆ, ತುಂಬ ಸತಿ ನಾನು ಇಲ್ಲೇ ಹೇರ್ ಕಟ್ ಮಾಡಿದ್ದೇನೆ. ಈಗ ನನ್ನ ಫೈನಲ್ ಫಿನಿಶಿಂಗ್ ಕೊಡ್ತಿದ್ದಾರೆ, ನೀವು ನೋಡ್ಬೋದು ನೋಡಿ. ಫಿನಿಶಿಂಗ್ ಕೊಡ್ತಿದ್ದಾರೆ. ಚೆನ್ನಾಗಿ ಹೇರ್ ಕಟ್ಟಿಂಗ್ ಎಲ್ಲ ಮಾಡ್ತಾರೆ ಇವರು, ತುಂಬ ಚೆನ್ನಾಗಿ. ಇಲ್ಲಿ ನೋಡ್ಬೋದು ನೀವೀಗ ಫಿನಿಶಿಂಗ್ ಕೊಡ್ತಿದ್ದಾರೆ. ಈಗ ನನ್ನ ಹೇರ್ ಕಟ್ ಹೇಗೆ ಆಗ್ತಿದೆ ನಿಮಗೆ ತೋರಿಸ್ತೇನೆ. ಮತ್ತು ಗಾಯ್ಸ್, ಈ ಹೇರ್ ಕಟ್ಟಿದ್ದು ಹೆಸರೇನಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈಗ ಗಾಯ್ಸ್, ನೀವು ನೋಡ್ಬೋದು ನನ್ನ ಹೇರ್ ಕಟ್ ಆಲ್ಮೋಸ್ಟ್ ಆಯಿತು. ಫಿನಿಶಿಂಗ್ ಕೂಡ ಕೊಡ್ತಿದ್ದಾರೆ, ತುಂಬ ಚೆಂದ ರೀತಿಯಲ್ಲಿ ಫಿನಿಶಿಂಗ್ ಕೊಡ್ತಿದ್ದಾರೆ, ನೋಡ್ಬೋದು. ಈಗ ನನ್ನ ಕಟ್ಟಿಂಗ್ ಮುಗೀತು. ಈಗ ನಾನು ನನ್ನ ಪ್ರಕಾಶ್ ಮಾಮನಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಶೆಕೆ ಹ್ಯಾಂಡ್ ಕೊಟ್ಟು. ನನ್ನ ಹೇರ್ ಕಟ್ ಹೇಗೆ ಕಾಣ್ತಿದೆ ಗಾಯ್ಸ್, ನೀವು ನೋಡ್ಬೋದು. ಇದು ನನ್ನ ತಮ್ಮನೂ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ, ಅವನು ಕೂಡ ಅವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾನೆ ಗಾಯ್ಸ್. ಇದು ಅವರ ಲೋಗೋ, ಕನಕ ಹೇರ್ ಡ್ರೆಸ್ಸಸ್
ಆದರೆ ಇವರು ಚೇಂಜ್ ಮಾಡಿದ್ದಾರೆ ಅದರ ಲೋಗೋ. ಓಕೆ ಗಾಯ್ಸ್, ನಿಮ್ಮ ಪ್ರೀತಿಯ ಸ್ಟಾಲ್ವಿನ್, ಬಾಯ್.